ಕೆಸಿಟಿ 2025 ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಸಾಕಷ್ಟು ಜನ ಸಿಇಟಿ ವಿದ್ಯಾರ್ಥಿಗಳು ಕಾಮೆಂಟ್ ಮುಖಾಂತರ ಕೇಳ್ತಿರ್ತಾರೆ, ನಮ್ಗೆ ಸ್ಕಾಲರ್ಶಿಪ್ಗಳು ಚೆನ್ನಾಗಿ ಬರುತ್ತಾ ಅಂತ ಸಾಕಷ್ಟು ಜನ ಕೇಳ್ತಿರ್ತಾರೆ. ಈಗ ಇಂಜಿನಿಯರಿಂಗ್ ಹೋಗುವಂತಹ ವಿದ್ಯಾರ್ಥಿಗಳಾಗಿರ್ಬೋದು, ಮೆಡಿಕಲ್ ಹೋಗುವಂತಹ ವಿದ್ಯಾರ್ಥಿಗಳಾಗಿರ್ಬೋದು, ಅಂದ್ರೆ ಸಿಇಟಿ ವಿದ್ಯಾರ್ಥಿಗಳು, ನೀಟ್ ವಿದ್ಯಾರ್ಥಿಗಳು ಸ್ಕಾಲರ್ಶಿಪ್ಗಳು ನಮ್ಗೆ ಕರೆಕ್ಟ್ ಆಗಿ ಬರುತ್ತಾ, ಚೆನ್ನಾಗಿ ಬರುತ್ತೆ ಸ್ಕಾಲರ್ಶಿಪ್ಗಳಂತ. ಯಾಕಂದ್ರೆ ಈಗ ನಿಮ್ಗೆ PU ಅಲ್ಲೆಲ್ಲ ನಿಮ್ಗೆ ತುಂಬಾ ಕಡಿಮೆ ಸ್ಕಾಲರ್ಶಿಪ್ಗಳಾದ್ರೆ ಬರ್ತಿರುತ್ತೆ. ಈಗ ಹೆಚ್ಚಿಗೆ ಅಮೌಂಟ್ ಬರುತ್ತಾ ಬರಲ್ವಾ ಅಂತ ಸಾಕಷ್ಟು ಜನರಲ್ಲಿ ಒಂದು ಪ್ರಶ್ನೆ ಆದ್ರೆ ಇರುತ್ತೆ. ಈಗ ನಿಮ್ಗೆ ಎಷ್ಟು ಅಮೌಂಟ್ ಬರ್ಬೋದು, ಯಾವ ಯಾವ ಸ್ಕಾಲರ್ಶಿಪ್ ಗಳು ಬರ್ಬೋದು ಅನ್ನುವಂಥದ್ದನ್ನ ತಿಳಿಸ್ಕೊಡ್ತೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕೆ ಮುಂಚೆ ಯಾರಾದ್ರೂ ಇನ್ನೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಚಾನಲ್ ಅನ್ನ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ವಿಡಿಯೋಗೊಂದು ಲೈಕ್ ಆದ್ರೆ ಕೊಟ್ಬಿಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ನಮ್ಗೆ ಪ್ರೋತ್ಸಾಹ ಆಗಿರುತ್ತೆ ಹೆಚ್ಚಿಗೆ ವಿಡಿಯೋಸ್ ಮಾಡಿ ತಿಳಿಸೋದಕ್ಕೆ. ನೀವೀಗ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಿಮ್ಗೆ ಕಂಟಿನ್ಯೂಸ್ ಆಗಿ ಸ್ಕಾಲರ್ಶಿಪ್ ಅಪ್ಡೇಟ್ಸ್ ಆಗಿರ್ಬೋದು, ನೀವು ನೆಕ್ಸ್ಟ್ ಯಾವ್ದಾದ್ರು ಡಿಗ್ರಿಗೆ ಹೋದಾಗ ನಿಮ್ಗೆ ಎಲ್ಲಾ ಒಂದು ಡಿಗ್ರಿ ಅಪ್ಡೇಟ್ಸ್ ಕೂಡ ಕಂಟಿನ್ಯೂಸ್ ಸಿಗ್ತಿರುತ್ತೆ. ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೊಂದು ಲೈಕ್ ಆದ್ರೆ ಕೊಟ್ಬಿಡಿ ಸ್ನೇಹಿತರೆ. ನೋಡಿ, ನಿಮ್ಗೆ PU ಅಲ್ಲೆಲ್ಲ ತುಂಬಾ ಕಡಿಮೆ ಆದ್ರೆ ಸ್ಕಾಲರ್ಶಿಪ್ ಬರ್ತಿರುತ್ತೆ. ಈಗ ನೀವು ಇಂಜಿನಿಯರಿಂಗ್ ಬರ್ಬೋದು, ಮತ್ತೆ ಮೆಡಿಕಲ್ ಹೋಗ್ಬೋದು. ನಿಮ್ಗೆ ಇಂಜಿನಿಯರಿಂಗ್ ಅಲ್ಲಿ, ಮೆಡಿಕಲ್ ಅಲ್ಲಿ ತುಂಬಾನೇ ಸ್ಕಾಲರ್ಶಿಪ್ ಆದ್ರೆ ಬರುತ್ತೆ ಸ್ನೇಹಿತರೆ. ನಿಮ್ಗೆ 1 ಲಕ್ಷವರೆಗೂ ಕೂಡ ಸ್ಕಾಲರ್ಶಿಪ್ ಗಳಾದ್ರೆ ಬರುತ್ತೆ. ಈಗ SC/ST ವಿದ್ಯಾರ್ಥಿಗಳಿಗಾದ್ರೆ ನೀವು ಕಟ್ಟೋ ಫೀಸ್ ಅಲ್ಲಿ ಒಂದು ಹತ್ರ 80% ಸ್ಕಾಲರ್ಶಿಪ್ ಆದ್ರೆ ನಿಮ್ಗೆ ಬರುತ್ತೆ. ಈಗ OBC ವಿದ್ಯಾರ್ಥಿಗಳಿಗೆ ಒಂದು 50% ವರೆಗೂ ಕೂಡ ಸ್ಕಾಲರ್ಶಿಪ್ ಗಳು ಬರುತ್ತೆ ಸ್ನೇಹಿತರೆ. ಕೆಲವ್ರಿಗಾದ್ರೆ OBC ವಿದ್ಯಾರ್ಥಿಗಳಿಗೆ ಕೂಡ ಹತ್ರ 70ರಿಂದ 80% ಬರುತ್ತೆ. ಅಂದ್ರೆ ಕೆಲವೊಂದು ಎಲಿಜಿಬಿಲಿಟಿ ಆದ್ರೆ ಇರ್ಬೇಕಾಗುತ್ತೆ. ಈಗ ಸ್ಟೇಟ್ ಸ್ಕಾಲರ್ಶಿಪ್, ಇದು SSP ಸ್ಕಾಲರ್ಶಿಪ್ ಅಂತ ಒಂದು ಬರುತ್ತೆ. ಈ ಒಂದು ಸ್ಕಾಲರ್ಶಿಪ್ ಎಲ್ಲ ವಿದ್ಯಾರ್ಥಿಗಳಿಗೂ ಬಂದೇ ಬರುತ್ತೆ. ಈಗ OBC ವಿದ್ಯಾರ್ಥಿಗಳಿಗೆ ಹತ್ರ 20,000 ವರೆಗೂ ಕೂಡ ಹಣ ಆದ್ರೆ ಬರುತ್ತೆ SSP ಸ್ಕಾಲರ್ಶಿಪ್ ಬಂದ್ಬಿಟ್ಟು. ಈಗ ನೆಕ್ಸ್ಟ್ 2ನೇ ಸ್ಕಾಲರ್ಶಿಪ್ ನೋಡೋದಾದ್ರೆ NSP ಸ್ಕಾಲರ್ಶಿಪ್ ಅಂತ ಒಂದು ಬರುತ್ತೆ, ನ್ಯಾಷನಲ್ ಸ್ಕಾಲರ್ಶಿಪ್. ಇದು ಈಗ SSP ಅನ್ನುವಂಥದ್ದು ಸ್ಟೇಟ್, ನ್ಯಾಷನಲ್ ಸ್ಕಾಲರ್ಶಿಪ್ ಬಂದ್ಬಿಟ್ಟು ಇದು ಸೆಂಟ್ರಲ್ ಇರುತ್ತೆ ಸ್ನೇಹಿತರೆ. ಇದು ಪ್ರತಿ ವರ್ಷ ನಿಮ್ಗೆ 10,000 ಆದ್ರೆ ಬರುವಂತದ್ದು. ಈಗ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಫಸ್ಟ್ ಇಯರ್ 10,000 ಬರುತ್ತೆ, ಸೆಕೆಂಡ್ 10,000 ಬರುತ್ತೆ, ಥರ್ಡ್ ಇಯರ್ 10,000, ಮತ್ತೆ ಫೋರ್ತ್ ಇಯರ್ ಆದ್ರೆ 20,000 ಕೂಡ ಹಣ ಆದ್ರೆ ಬರುತ್ತೆ. ಆದ್ರೆ ಈ ಒಂದು NSP ಸ್ಕಾಲರ್ಶಿಪ್ ಗೆ ಎಲ್ಲರೂ ಅಪ್ಲೈ ಮಾಡೋದಕ್ಕೆ ಆಗಲ್ಲ. ನಿಮ್ಗೆ 60% ಮೇಲೆ ಇರಬೇಕು ಸೆಕೆಂಡ್ PU ಅಲ್ಲಿ ನಿಮ್ಗೆ ಎಲಿಜಿಬಿಲಿಟಿ ಅಪ್ಲೈ ಮಾಡೋದಕ್ಕೆ. ಆದ್ರೆ ಅಮೌಂಟ್ ಇಲ್ಲಿ ಏನಾಗುತ್ತೆ ಅಂದ್ರೆ NSP ಸ್ಕಾಲರ್ಶಿಪ್ ಅಲ್ಲಿ 80% ಮೇಲೆ ಯಾರು PU ಅಲ್ಲಿ ಬಂದಿರುತ್ತೋ ಅಂತ ಅವ್ರಿಗೆ NSP ಸ್ಕಾಲರ್ಶಿಪ್ ಹಣ ಆದ್ರೆ ಬರುತ್ತೆ. ಓಕೆನಾ? SSP ಬರುತ್ತೆ, NSP ಬರುತ್ತೆ. ಮತ್ತೆ ಇನ್ನೊಂದು ತುಂಬಾ ಅಮೌಂಟ್ ಬರುವಂತಹ ಸ್ಕಾಲರ್ಶಿಪ್ ಅಂದ್ರೆ ಕನ್ಸ್ಟ್ರಕ್ಷನ್ ವರ್ಕರ್ ಸ್ಕಾಲರ್ಶಿಪ್, ಕಟ್ಟಡ ಕಾರ್ಮಿಕರ ಕಾರ್ಡು. ನಿಮ್ಮ ತಂದೆದಾಗಿರ್ಬೋದು, ನಿಮ್ಮ ತಾಯಿದಾಗಿರ್ಬೋದು, ಕಟ್ಟಡ ಕಾರ್ಮಿಕರ ಕಾರ್ಡ್ ಇದೆ ಅನ್ನೋದಾದ್ರೆ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ನಿಮ್ಗೆ 50,000 ವರೆಗೂ ಕೂಡ ಸ್ಕಾಲರ್ಶಿಪ್ ಬರುತ್ತೆ. ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ 50,000 ಅಮೌಂಟ್ ಇದೊಂದರಲ್ಲೇ ಬರುತ್ತೆ. ಇದು OBC ಅವ್ರಿಗೆ ಮಾತ್ರ ಅಂತಲ್ಲ, ಎಲ್ರಿಗೂ ಬರುತ್ತೆ. SC/ST ಅವ್ರಿಗೂ ಬರುತ್ತೆ, OBC ಅವ್ರಿಗೂ ಬರುತ್ತೆ. ಈ ಬೇರೆ ಎಲ್ಲಾ ಕ್ಯಾಟಗರಿ ಅವ್ರಿಗೂ ಕಟ್ಟಡ ಕಾರ್ಮಿಕರ ಕಾರ್ಡ್ ಏನಾದ್ರು ಇದೆ ಅನ್ನೋದಾದ್ರೆ ನೀವು ಅಪ್ಲೈ ಮಾಡಿದ್ರೆ ನಿಮ್ಗೆ 50,000 ಅಮೌಂಟ್ ಆದ್ರೆ ಬರುತ್ತೆ ಸ್ನೇಹಿತರೆ. ಈಗ SSP ಬರುತ್ತೆ, NSP ಬರುತ್ತೆ, ಕಟ್ಟಡ ಕಾರ್ಮಿಕರ ಕಾರ್ಡ್ ಇದ್ರೆ ನಿಮ್ಗೆ ಕನ್ಸ್ಟ್ರಕ್ಷನ್ ವರ್ಕರ್ ಸ್ಕಾಲರ್ಶಿಪ್ ಕೂಡ ನಿಮ್ಗೆ ಬರುವಂತದ್ದು. ಮತ್ತೆ ನೋಡಿ, ನಿಮ್ಗೆ ಇನ್ನೂ ಒಂದು ಸ್ಕಾಲರ್ಶಿಪ್ ಬರುತ್ತೆ. ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ಆಗಿರ್ಬೋದು, ತಾಯಿ ಆಗಿರ್ಬೋದು ಧರ್ಮಸ್ಥಳ ಸಂಘದಲ್ಲಿ ಏನಾದ್ರು ಇದ್ರೆ ನಿಮ್ಗೆ ಧರ್ಮಸ್ಥಳದ ಕಡೆಯಿಂದ ಸುಜ್ಞಾನ ನಿಧಿ ಸ್ಕಾಲರ್ಶಿಪ್ ಅಂತ ಬರುತ್ತೆ. ನಿಮ್ಗೆ ಸಾಕಷ್ಟು ಜನ ವಿದ್ಯಾರ್ಥಿಗಳಿಗೆ ಇದ್ರ ಬಗ್ಗೆ ತಿಳಿದಿರಲ್ಲ. ಸುಜ್ಞಾನ ನಿಧಿ ಸ್ಕಾಲರ್ಶಿಪ್ ಅಂತ ಒಂದಿದೆ. ಆ ಒಂದು ಸ್ಕಾಲರ್ಶಿಪ್ ಒಂದು ಬರುತ್ತೆ, 10,000 ಬರುತ್ತೆ. ಅದು ಹೆಂಗಂದ್ರೆ ನಿಮ್ಗೆ ತಿಂಗಳ 1,000 ಲೆಕ್ಕದಲ್ಲಿ 10,000 ಹಾಕ್ತಾರೆ. ಅಂದ್ರೆ 2 ತಿಂಗಳು ರಜಾ ಕೌಂಟ್ ಮಾಡ್ಬಿಟ್ಟು ನಿಮ್ಗೆ ವರ್ಷಕ್ಕೆ 10,000 ಹಣ ಆದ್ರೆ ಬರುತ್ತೆ ಸುಜ್ಞಾನ ನಿಧಿ ಸ್ಕಾಲರ್ಶಿಪ್. ಈ ಸ್ಕಾಲರ್ಶಿಪ್ ಬರ್ಬೇಕಂದ್ರೆ ನಿಮ್ಮ ತಂದೆ ಆಗಿರ್ಬೋದು, ನಿಮ್ಮ ತಾಯಿ ಆಗಿರ್ಬೋದು ಧರ್ಮಸ್ಥಳ ಸಂಘದಲ್ಲಿ ಇರ್ಬೇಕು. ನಿಮ್ಮೆಲ್ರಿಗೂ ಗೊತ್ತಿದೆ, ಊರ್ ಕಡೆ ಎಲ್ಲ ಈಗ ಕಾಮನ್ ಆಗಿ ಧರ್ಮಸ್ಥಳ ಸಂಘ ಅನ್ನುವಂಥದ್ದು ಇದೆ. ಈ ರೀತಿಯಾಗಿ ಈ ಒಂದು ಸುಜ್ಞಾನ ನಿಧಿ ಸ್ಕಾಲರ್ಶಿಪ್ ಆದ್ರೆ ಬರುತ್ತೆ. SSP ಬರುತ್ತೆ, NSP ಬರುತ್ತೆ, ಕಟ್ಟಡ ಕಾರ್ಮಿಕರ ಸ್ಕಾಲರ್ಶಿಪ್ ಬರುತ್ತೆ, ಮತ್ತೆ ಇದು ಸುಜ್ಞಾನ ನಿಧಿ ಸ್ಕಾಲರ್ಶಿಪ್ ಬರುತ್ತೆ. ಮತ್ತೆ ಜಿಂದಾಲ್ ಸ್ಕಾಲರ್ಶಿಪ್ ಅಂತ ಒಂದಿದೆ. ಈ ಒಂದು ಜಿಂದಾಲ್ ಸ್ಕಾಲರ್ಶಿಪ್ ಕೂಡ ವಿದ್ಯಾರ್ಥಿಗಳಿಗೆ ಬರುತ್ತೆ ಸ್ನೇಹಿತರೆ. ಮತ್ತೆ ಕೆಲವರು ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ ಬಗ್ಗೆ ಕೇಳ್ತಿದ್ರು. ಈಗ ರೈತ ವಿದ್ಯಾನಿಧಿ ಸ್ಟಾಪ್ ಮಾಡಿದ್ದಾರೆ. ಬಿಜೆಪಿ ಸರ್ಕಾರ ಇದ್ದಾಗ ಕರೆಕ್ಟ್ ಆಗಿ ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ ಅದು ಕೂಡ 10,000 ಬರ್ತಿತ್ತು. ಈಗ ಸದ್ಯಕ್ಕೆ ಅದು ಸ್ಟಾಪ್ ಅಲ್ಲಿ ಇದೆ. ನಿಮ್ಗೆ ಸದ್ಯಕ್ಕೆ ಇವಾಗ ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ ಆದ್ರೆ ಬರ್ತಿಲ್ಲ. ಇದ್ರ ಜೊತೆಗೆ ಇನ್ನು ಕೆಲವೊಂದು ಸ್ಕಾಲರ್ಶಿಪ್ಸ್ ಆದ್ರೆ ಇದಾವೆ. ನಾನೀಗ ಪಕ್ಕಾ ನಿಮ್ಗೆ 100% ಬರುವಂತಹ ಸ್ಕಾಲರ್ಶಿಪ್ ಗಳನ್ನ ಮಾತ್ರ ಹೇಳಿದೀನಿ. ಇನ್ನು ಸಾಕಷ್ಟು ಸ್ಕಾಲರ್ಶಿಪ್ ಗಳಾದ್ರೆ ಇದಾವೆ. ಅವೆಲ್ಲ ಯಾವ ರೀತಿಯಾಗಿ ನಿಮ್ಗೆ ಹಣ ಬರುತ್ತೆ ಅಂದ್ರೆ ಮೆರಿಟ್ ಮುಖಾಂತರ ನಿಮ್ಗೆ ಹಣ ಆದ್ರೆ
ಬರುವಂತದ್ದು. ಮತ್ತೆ SC/ST ವಿದ್ಯಾರ್ಥಿಗಳಿಗೆ ಪ್ರೈಸ್ ಮನಿ ಬರುತ್ತೆ, ಇವೆಲ್ಲ ಬರುತ್ತೆ, ನಿಮ್ಗೂ ಗೊತ್ತಿದೆ ಅದು ಆಲ್ರೆಡಿ ಪ್ರೈಸ್ ಮನಿ ಬರುವಂತದ್ದು. ಈಗ 10th ಕಂಪ್ಲೀಟ್ ಆದಾಗ ಬರುತ್ತೆ, PU ಕಂಪ್ಲೀಟ್ ಆದಾಗ ಬರುತ್ತೆ, ಡಿಗ್ರಿ ಕಂಪ್ಲೀಟ್ ಆದಾಗ ಬರುತ್ತೆ. ನೋಡಿ ಏನಿಲ್ಲ ಅಂದ್ರೂ ಇಲ್ಲಿ SC/ST ವಿದ್ಯಾರ್ಥಿಗಳಿಗೆ ಹತ್ರ ನೀವು ಕಟ್ಟೋ ಫೀಸ್ ಅಲ್ಲಿ ಒಂದು 80% ವರೆಗೂ ಕೂಡ ನಿಮ್ಗೆ ಸ್ಕಾಲರ್ಶಿಪ್ ಗಳಲ್ಲೇ ಕವರ್ ಆಗುತ್ತೆ. OBC ವಿದ್ಯಾರ್ಥಿಗಳಿಗೆ ಒಂದು 50% ವರೆಗೂ ಆದ್ರೂ ಮಿನಿಮಮ್ ಕವರ್ ಆಗುತ್ತೆ ಸ್ನೇಹಿತರೆ. ಇಷ್ಟೊಂದು ಸ್ಕಾಲರ್ಶಿಪ್ ಗಳಾದ್ರೆ ಬರ್ತವೆ. ಈ ಒಂದು ಸ್ಕಾಲರ್ಶಿಪ್ ಗಳು ಯಾವ ವೆಬ್ಸೈಟ್ ಗಳಲ್ಲಿ ಅಪ್ಲೈ ಮಾಡಬೇಕು, ಲಾಸ್ಟ್ ಡೇಟ್ ಗಳು ಯಾವಾಗಿದಾವೆ, ಇವೆಲ್ಲದ್ರ ಬಗ್ಗೆ ನಿಮ್ಗೆ ಮುಂದಿನ ವಿಡಿಯೋ ಅಲ್ಲಿ ಸಪರೇಟ್ ಸ್ಕಾಲರ್ಶಿಪ್ ಬಗ್ಗೆ ಸಪರೇಟ್ ವಿಡಿಯೋಸ್ ಆದ್ರೆ ಬರುತ್ತೆ. ಈಗ ಒಂದೇ ವಿಡಿಯೋದಲ್ಲಿ ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ. ಈಗ SSP ಇದೆ ಅಂದ್ರೆ SSP ಸ್ಕಾಲರ್ಶಿಪ್ ಎಲಿಜಿಬಿಲಿಟಿ ಆಗಿರ್ಬೋದು, ಅಪ್ಲೈ ಮಾಡೋದಾಗಿರ್ಬೋದು, ಇವೆಲ್ಲ SSP ದೇ ಸಪರೇಟ್ ವಿಡಿಯೋ, NSP ದೇ ಸಪರೇಟ್ ವಿಡಿಯೋ, ಈ ರೀತಿಯಾಗಿ ನಿಮ್ಗೆ ಸಪರೇಟ್ ಆಗಿ ವಿಡಿಯೋಸ್ ಆದ್ರೆ ನಮ್ಮ ಚಾನಲ್ ಕಡೆಯಿಂದ ಬರ್ತಿರುತ್ತೆ ಸ್ಕಾಲರ್ಶಿಪ್ ಬಗ್ಗೆ. ನಿಮ್ಗೆ ಜಸ್ಟ್ ಇದೊಂದು ಹೇಳ್ತಿದ್ದೀನಿ ಅಷ್ಟೇ. ಅಂದ್ರೆ ಈಗ ನಿಮ್ಗೆ ವಿದ್ಯಾರ್ಥಿಗಳು ಕೆಲವರು ಗವರ್ನಮೆಂಟ್ ಕಾಲೇಜ್ ಅನ್ನ ಸೆಲೆಕ್ಟ್ ಮಾಡ್ತಿರ್ತಾರೆ, ಇನ್ನು ಕೆಲವರು ಪ್ರೈವೇಟ್ ಕಾಲೇಜಸ್ ಅನ್ನು ಸೆಲೆಕ್ಟ್ ಮಾಡುವಂತಹ ವಿದ್ಯಾರ್ಥಿಗಳಿಗೆ ತುಂಬಾನೇ ಟೆನ್ಷನ್ ಇರುತ್ತೆ, ಇಷ್ಟೊಂದು ಫೀಸ್ ಕಟ್ಬೇಕಾಗುತ್ತೆ, ಏನ್ ಮಾಡೋದು ಅಂತ. ಅದರಿಂದ ನಿಮ್ಗೆ ಹೇಳ್ತಿದ್ದೀನಿ, ಫುಲ್ ಫೀಸ್ ಅಂತೂ ನಿಮ್ಗೆ ಕವರ್ ಆಗಲ್ಲ. OBC ವಿದ್ಯಾರ್ಥಿಗಳು ನೀವು ಕೇಳೋದಾದ್ರೆ ನಿಮ್ಗೆ ಹತ್ರ ಒಂದು 50% ಬರ್ಬೋದು, ಓಕೆನಾ. ಅದು ಏನು ನಿಮ್ಗೆ ಈ ಸ್ಕಾಲರ್ಶಿಪ್ ಗಳಿಗೆ ಎಲ್ಲದ್ರಿಗೂ ನೀವು ಎಲಿಜಿಬಲ್ ಇದ್ರೆ ಬರುತ್ತೆ. ಇಲ್ಲ ಎಲಿಜಿಬಲ್ ಇಲ್ಲ ಅಂದ್ರೆ ಈಗ ನಿಮ್ಮ ಹತ್ರ ಕಟ್ಟಡ ಕಾರ್ಮಿಕರ ಕಾರ್ಡ್ ಇಲ್ಲ, ನಿಮ್ಮ ಮನೆಯಲ್ಲಿ ಯಾರೋ ಧರ್ಮಸ್ಥಳ ಸಂಘದಲ್ಲಿಲ್ಲ, ಮತ್ತೆ NSP ಸ್ಕಾಲರ್ಶಿಪ್ ಅಪ್ಲೈ ಮಾಡೋದಕ್ಕೆ ನಿಮ್ದು ಮಿನಿಮಮ್ 60% ಮೇಲೆ ಪರ್ಸೆಂಟೇಜ್ ಬಂದಿರಲ್ಲ. ಅಲ್ಲಿ 60% ಬಂದ್ರು NSP ಅಲ್ಲಿ ಏನಾಗುತ್ತೆ ಅಂದ್ರೆ ಒಂದು 80% ಮೇಲೆ ಯಾರು ಪರ್ಸೆಂಟೇಜ್ ಇರುತ್ತೋ ಆ ಮೆರಿಟ್ ಲಿಸ್ಟ್ ಮೇಲೆ ಅಂತ ವಿದ್ಯಾರ್ಥಿಗಳಿಗೆ ಮಾತ್ರ NSP ಹಾಕ್ತಿದ್ದಾರೆ. PU ಅಲ್ಲಿ 80% ಮೇಲೆ ಯಾರ್ದಿದ್ರೆ ಅವ್ರದ್ದು ಮಾತ್ರ, ಕೆಲವ್ರದ್ದು 80 ಮೇಲೆ ಪರ್ಸೆಂಟೇಜ್ ಇರಲ್ಲ ಅಂತವ್ರಿಗೆ ಏನಾಗುತ್ತೆ ಅಂದ್ರೆ SSP ಮಾತ್ರ ಬರುತ್ತೆ. SSP ಅಲ್ಲಿ ಈ ರೀತಿ ಮೆರಿಟ್ ಏನಿಲ್ಲ, ನೀವು PU ಅಲ್ಲಿ ಪಾಸ್ ಆಗಿದ್ರೆ ಸಾಕು, ನಿಮ್ಗೆ 100% SSP ಸ್ಕಾಲರ್ಶಿಪ್ ಬರುತ್ತೆ, ಸ್ಟೇಟ್ ಸ್ಕಾಲರ್ಶಿಪ್. ಈ ರೀತಿಯಾಗಿ ಪ್ರೋಸೆಸ್ ಇದೆ. ಅದೆಲ್ಲದ್ರ ಬಗ್ಗೆ ಮುಂದಿನ ವಿಡಿಯೋ ಅಲ್ಲಿ ತಿಳಿದುಕೊಳ್ಳೋಣ. ಈಗ ಸದ್ಯಕ್ಕೆ ನಿಮ್ಗೆ ಇನ್ನೂ ಬೇರೆ ಏನಾದ್ರು ಡೌಟ್ಸ್ ಇದ್ರೆ ಸ್ಕಾಲರ್ಶಿಪ್ ಬಗ್ಗೆ ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ನೀವು ವಿದ್ಯಾರ್ಥಿಗಳು ಯಾವ ಟಾಪಿಕ್ಸ್ ಬಗ್ಗೆ ಹೆಚ್ಚಿಗೆ ಕಾಮೆಂಟ್ ಮಾಡಿರ್ತಾರೋ ಅದ್ರ ಬಗ್ಗೆ ನಿಮ್ಗೆ ನೆಕ್ಸ್ಟ್ ವಿಡಿಯೋ ಆದ್ರೆ ಬರುತ್ತೆ.